ಮರೆಯಾಗಿದ್ದ ಮುಂಗಾರು ಮತ್ತೆ ಬಂದಿದೆ. ಸೊರಗಿ ಹೋಗಿದ್ದ ನದಿಗಳು ಮೈತುಂಬಿಕೊಂಡಿದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು ತುಂಗಾ ನದಿ ಉಕ್ಕಿ ಹರಿತಾ ಇದೆ. ಇದರ ನಡುವೆ ಕೊಡಗಿನಲ್ಲಿ ಗುಡ್ಡ ಕುಸಿತ, ಮನೆ ಕುಸಿತ ಮತ್ತೆ ಶುರುವಾಗಿದೆ. ಉಕ್ಕಿ ಹರಿಯುತ್ತಿರೋ ತುಂಗೆ, ಬೋರ್ಗರೆಯುತ್ತಿರೋ ಕಾವೇರಿ, ಹೇಮಾವತಿಯು ಅಬ್ಬರಿಸುತ್ತಿದೆ. ಮುನಿಸಿಕೊಂಡು ಮರೆಯಾಗಿದ್ದ ಮಳೆರಾಯ ಮತ್ತೆ ಆಗಮಿಸಿದ್ದಾನೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಿದ್ದು ಹತ್ತಾರು ಅವಾಂತರಗಳೇ ಆಗಿವೆ. ಮಳೆಯಾರ್ಭಟದ ಒಂದೊಂದೇ ದೃಶ್ಯಗಳನ್ನ ತೋರಿಸ್ತೀವಿ ನೋಡಿ. ಪ್ರವಾಹದಲ್ಲಿ ಸಿಲುಕಿದ್ದ 6 ಜನರ ರಕ್ಷಣೆ. ಶಿವಮೊಗ್ಗದಲ್ಲಿ ಕಳೆದ 3-4 ದಿನಗಳಿಂದಲೂ ಮಳೆ ಅಬ್ಬರಿಸುತ್ತಿದೆ. ಅದರಲ್ಲೂ ತೀರ್ಥಹಳ್ಳಿ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಿದ್ದು ಸಣ್ಣ ಪುಟ್ಟ ನದಿಗಳೆಲ್ಲ ಉಕ್ಕಿ ಹರಿಯುತ್ತಿವೆ. ಆಗುಂಬೆಯಲ್ಲಿನ ಭಾರೀ ಮಳೆಯಿಂದ ಮಾಲತಿ ನದಿ ತುಂಬಿ ಹರಿಯುತ್ತಿದ್ದು ಇದೇ ನದಿಯಲ್ಲಿ ಕಾರೊಂದು ಸಿಲುಕಿಕೊಂಡಿತ್ತು. ತೀರ್ಥಹಳ್ಳಿ ತಾಲೂಕಿನ ನಾಬಳ ಸೇತುವೆ ಮುಳುಗಡೆಯಾಗಿದ್ದು ಇದೇ ರಸ್ತೆಯಲ್ಲಿ ಸಾಗ್ತಾ ಇದ್ದ ಕಾರೊಂದು ಸಿಲುಕಿಕೊಂಡಿತ್ತು. ಕಾರ್ನಲ್ಲಿದ್ದವರು ಪ್ರಾಣ ಉಳಿಸಿಕೊಳ್ಳಲು ಕಾರ್ ಏರಿ ನಿಂತಿದ್ರು. ಸ್ಥಳೀಯರು 6 ಮಂದಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಂದು ರಕ್ಷಿಸಿದ್ದಾರೆ. ಆ ಮೂಲಕ ಹೊನ್ನಾವರ ಮೂಲದ ಕುಟುಂಬ ಬಚಾವಾಗಿದೆ. ಶೃಂಗೇರಿಯಲ್ಲಿ ಪ್ರವಾಹ ಆತಂಕ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಭಾರೀ ಮಳೆಯಾಗ್ತಿದೆ. ಇದರ ಪರಿಣಾಮ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕಪ್ಪೆ ಶಂಕರನಾರಾಯಣ ದೇಗುಲ ಈಗಾಗಲೇ ಮುಳುಗಡೆಯಾಗಿದೆ. ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರವಾಹ ಆತಂಕ ಶುರುವಾಗಿದೆ. ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿ ಸಂಚಾರ ಬಂದ್. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಕುದುರೆಮುಖ ಭಾಗದಲ್ಲಿ ಭಾರೀ ಮಳೆಯಾಗ್ತಿದ್ದು ಜಾಮ್ಲೆ ಸೇತುವೆ ಮೇಲೆ ನದಿ ನೀರು ಹರಿಯುತ್ತಿದೆ. ಹೀಗಾಗಿ ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿ ಸಂಚಾರ ಸದ್ಯ ಬಂದ್ ಆಗಿದೆ. ವಿಷಯ ಅಂದ್ರೆ ತುಂಬಿ ಹರಿಯುತ್ತಿರೋ ಸೇತುವೆ ಮೇಲೆಯೇ ಕೆಲ ವಾಹನಗಳು ಸಂಚರಿಸುತ್ತಿವೆ. ತುಂಗಾ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ರಿಲೀಸ್. ಈ ಬಾರಿ ರಾಜ್ಯದಲ್ಲಿ ಮೊದಲು ಭರ್ತಿಯಾಗಿದ್ದ ಡ್ಯಾಂ ಅಂದ್ರೆ ಅದು ಶಿವಮೊಗ್ಗ ಸಮೀಪದ ಗಾಜನೂರು ಡ್ಯಾಂ. ಅದೇ ಡ್ಯಾಂ ಮತ್ತೆ ಭರ್ತಿಯಾಗಿದೆ. ಹೀಗಾಗಿ ಡ್ಯಾಂನ 22 ಗೇಟ್ಗಳನ್ನ ಓಪನ್ ಮಾಡಿ ಬರೋಬ್ಬರಿ 55,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಇದರಿಂದ ದಾವಣಗೆರೆ, ಬಳ್ಳಾರಿ, ವಿಜಯನಗರ, ಹಾವೇರಿ, ಗದಗ ಸೇರಿದಂತೆ 5-6 ಜಿಲ್ಲೆಯ ರೈತರು ಸಂತಸಗೊಂಡಿದ್ದಾರೆ. ನಾವು ತುಂಗಾ ನದಿ ತಟದಲ್ಲಿದ್ದೇವೆ. ಈಗ ನೋಡ್ಬೋದು ಯಾವ ರೀತಿಯಾಗಿ ವಾತಾವರಣ ಅಂತೇಳಿ. ಕಳೆದ 10-15 ದಿನಗಳಿಂದ ಕೂಡ ಮಳೆ ಕೈ ಕೊಟ್ಟಿತ್ತು. ಸಾಕಷ್ಟು ಸಮಸ್ಯೆ ಆಗಿತ್ತು. ಎಲ್ಲರೂ ಕೂಡ ಆತಂಕದಲ್ಲಿದ್ದರು. ಈಗ ಒಂದು ರೀತಿಯಿಂದ ಆಕ್ಸಿಜನ್ ಅಂತ ಹೇಳ್ಬೋದು. ಒಂದಿಷ್ಟು ಮಳೆ ಆಗಿದೆ ಮಲೆನಾಡು ಭಾಗದಲ್ಲಿ. ತುಂಗಾ ಡ್ಯಾಮ್ ಇದೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆ ಭರ್ತಿಯಾದ ನಂತರ 22 ಗೇಟ್ಗಳನ್ನ ಇವತ್ತು ಬೆಳಗ್ಗೆನೇ ತೆರಲಾಗಿದೆ. ಅದರ ಮೂಲಕವಾಗಿ 55,000 ಕ್ಯೂಸೆಕ್ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಇದೇ ಮೊದಲ ಬಾರಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ ನೋಡ್ಬೋದು ತುಂಗಾ ಏನು ಒಡಲಿದೆ ಅದು ತುಂಬಿಕೊಂಡಿದೆ. ಸಂಪೂರ್ಣವಾಗಿ ಏನು ನದಿ ತುಂಬಿ ಹರಿತಾ ಇದೆ. ಅಂದರೆ ಅಪಾಯದ ಮಟ್ಟ ಮೀರಿ ಈಗ ತುಂಗಾ ನದಿ ಹರಿತಾ ಇದೆ. ನಿರ್ಮಾಣ ಹಂತದ ಮನೆ ಕುಸಿತ. ಕೊಡಗು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಇದರಿಂದಾಗಿ ಮಡಿಕೇರಿ ನಗರದಲ್ಲಿ ನಿರ್ಮಾಣ ಹಂತದ ಮನೆ ಭಾಗಶಃ ಕುಸಿತವಾಗಿದೆ. ತಡೆಗೋಡೆ ಸಮೇತ ಮನೆಯ ಒಂದು ಭಾಗ ಕುಸಿದಿದ್ದು ಆ ಲೈವ್ ದೃಶ್ಯವನ್ನೇ ತೋರಿಸ್ತೀವಿ ನೋಡಿ. ಮಡಿಕೇರಿ ನಗರದ ಮುಳಿಯ ಲೇಔಟ್ನಲ್ಲಿ ಈ ಅವಘಡವಾಗಿದ್ದು 2 ತಿಂಗಳಲ್ಲಿ ಮನೆಯ ಗೃಹ ಪ್ರವೇಶ ಮಾಡಬೇಕಿದ್ದ ಕುಟುಂಬ ಕಂಗಾಲಾಗಿದೆ. ಮಡಿಕೇರಿ ನಗರದ FMC ಕಾಲೇಜಿನ ಬ್ಯಾಕ್ ಸ್ಟ್ಯಾಂಡಲ್ಲಿರುವಂಥ ಒಂದು ಖಾಸಗಿ ಲೇಔಟ್. ಈ ಖಾಸಗಿ ಲೇಔಟ್ನಲ್ಲಿರುವಂತಹ ಒಂದು ಮನೆಯ ತಡೆಗೋಡೆ ಏನಿದೆ ಬರೆ ಆ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಇದು ನಿವೃತ್ತ ASI ಆಗಿರುವಂತಹ ಬಿದ್ದಪ್ಪ ಎಂಬವರಿಗೆ ಸೇರಿದ ನಿರ್ಮಾಣ ಹಂತದ ಮನೆ. ಈ ಮನೆ ಈಗ ನಿರ್ಮಾಣ ಮಾಡ್ತಿದ್ದಾರೆ. ಇನ್ನೇನೊಂದು 2 ತಿಂಗಳಲ್ಲಿ ಮನೆ ಗೃಹ ಪ್ರವೇಶ ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರಂತೆ. ಆದರೆ ಇವತ್ತು ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಇವತ್ತಿನ ಬೆಳಗಿನ ಜಾವ ಏನಾಗಿದೆ ಅಂತಂದರೆ ಈ ಮನೆಯ ಕೆಳಬದಿಯ ಮಣ್ಣು ನಿಧಾನಕ್ಕೆ ಕುಸಿಲಿಕ್ಕೆ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಈ ಮನೆಯಲ್ಲಿ ಇದ್ದಂಥವರು ಒಂದಷ್ಟು ಜನ ಅದನ್ನು ವಿಡಿಯೋ ಕೂಡ ಮಾಡಿದ್ದಾರೆ. ಮಳೆ ಜೋರು ಬರ್ತಾ ಇತ್ತು. ಕ್ರ್ಯಾಕ್ ಬಿಟ್ಟು ವಾಲ್ ಕೆಳಗೆ ಬೀಳ್ತಾ ಇತ್ತು. ನಮ್ಮ ಕಣ್ಣೆದುರಿಗೆ ಬಿದ್ದೋಗಿದೆ ಅಷ್ಟೇ. ಇನ್ನು ಮಡಿಕೇರಿ ತಾಲೂಕಿನ ಮದೆ ಗ್ರಾಮದಲ್ಲಿ ಗುಡ್ಡ ಕುಸಿದು ರಾಮಯ್ಯ ಎಂಬುವರ ಮನೆ ಭಾಗಶಃ ಹಾನಿಯಾಗಿದೆ.
ಭಾಗಮಂಗಲ ತ್ರಿವೇಣಿ ಸಂಗಮ ಜಲಾವೃತ. ಕೊಡಗು ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗ್ತಿದ್ದು ಕಾವೇರಿ ಹಟ್ಟಿಹೊಳೆ ನದಿಗಳು ಅಪಾಯದ ಮಟ್ಟ ಮೀರಿವೆ. ಭಾಗಮಂಗಲ ತ್ರಿವೇಣಿ ಸಂಗಮ ಸ್ನಾನಘಟ್ಟ ಜಲಾವೃತವಾಗಿದೆ. ಹಾರಂಗಿ ಜಲಾಶಯ ಒಳಹರಿವಿನಲ್ಲಿ ಭಾರೀ ಹೆಚ್ಚಳವಾಗಿದೆ. ಕಳೆದೊಂದು ತಿಂಗಳಿನಿಂದ ಇಡೀ ಕರುನಾಡನ್ನೇ ಬರದ ಕೂಪಕ್ಕೆ ತಳ್ಳಿದ ಮಳೆರಾಯ ಕೊನೆಗೂ ಕೃಪೆ ತೋರಿದ್ದು ಮಲೆನಾಡಿನಲ್ಲಿ ಮಳೆ ವೈಭವ ಮರುಕಳಿಸಿದೆ. ಶಿವಮೊಗ್ಗದಿಂದ ಬಸವರಾಜ್, ಚಿಕ್ಕಮಗಳೂರಿನಿಂದ ಅಶ್ವಿತ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.